ಬೆಂಗಳೂರಿನ ಪ್ರಸಿದ್ಧ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನ ನಿನ್ನೆ ಮಧ್ಯಾಹ್ನ ಮುಜರಾಯಿ ಇಲಾಖೆ ವಶಪಡಿಸಿಕೊಂಡಿರುವಂತದ್ದು. ಸದ್ಯ ನಾನೀಗ ದೇವಸ್ಥಾನದ ಒಳಭಾಗದಲ್ಲಿದ್ದೀನಿ. ಶನಿವಾರ ಆದ್ರಿಂದಾಗಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ದೇವಸ್ಥಾನಕ್ಕೆ ಭಕ್ತಾದಿಗಳು ಬಂದಿದ್ದಾರೆ. ಭಕ್ತಾದಿಗಳು ಏನ್ ಹೇಳ್ತಾರೆ ಕೇಳೋಣ. ಸರ್, ಈಗ ನಿನ್ನೆ ಮಧ್ಯಾಹ್ನ ಮುಜರಾಯಿ ಇಲಾಖೆಗೆ ವಶಪಡಿಸಿಕೊಂಡಿದೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನ, ಏನ್ ಹೇಳ್ತೀರಾ ನೀವು? ಈಗ ಈ ಗಾಳಿ ಆಂಜನೇಯ ದೇವಸ್ಥಾನ ಬಹಳ ಪುರಾತನವಾದಂಥ ದೇವಸ್ಥಾನ. ನಾವು ಇಲ್ಲಿ ಬಹಳ ನಂಬಿಕೆ ಇರ್ತಕ್ಕಂಥ ಬಹಳ ಭಕ್ತರನ್ನು ಹೊಂದಿರತಕ್ಕಂಥ ದೇವಸ್ಥಾನ ಇದು ಸರ್ಕಾರ ವಹಿಸ್ಕೊಂಡಿರೋದು ಸರಿಯಾದ ಕ್ರಮ ಅಲ್ಲ ಅನ್ನೋದು ನಮ್ಮ ವಾದ. ಯಾಕೆ ಸರ್ಕಾರ ಯಾಕೆ ವಹಿಸ್ಕೊಂಡು ಸರಿಯಾಗಲ್ಲ ಅಂತ ಹೇಳ್ತೀರಾ? ಅಕ್ರಮ ನಡೆದಿದ್ರೆ ತನಿಖೆ ನಡೆಸಲಿ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಲಿ, ಬೋರ್ಡ್ ಕಮಿಟಿ ಚೇಂಜ್ ಮಾಡ್ಲಿ, ಆದ್ರೆ ಸರ್ಕಾರ ವಹಿಸ್ಕೊಂಡಿರೋ ತಪ್ಪು ಅಲ್ಲ. ಜಿಲ್ಲಾಧಿಕಾರಿಗಳೇ ಆದೇಶವನ್ನ ಮಾಡಿದ್ರೆ ಒಂದಷ್ಟು ಅವ್ಯವಹಾರ ಆಗ್ತಾ ಇತ್ತು ಅಂತ ಹೇಳಿ, ಹಾಗಾಗಿ ವಶಪಡಿಸಿಕೊಂಡಿದೆ. ಅವ್ಯವಹಾರ ಆಗಿದ್ರೆ ತನಿಖೆ ಮಾಡ್ಲಿ, ತಪ್ಪಿತಸ್ಥರ ವಿರುದ್ಧ ಕ್ರಮ ತಗೊಳ್ಳಿ, ಅದಕ್ಕೆ ಭಕ್ತಾದಿಗಳದ್ದು ಅಭ್ಯಂತರ ಇಲ್ಲ. ಆದ್ರೆ ದೇವಸ್ಥಾನನೇ ಪುರಾತನ, ಸುಮಾರು 100 ವರ್ಷಗಳ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನನ ವಶಕ್ಕೆ ಪಡೆದಿರೋದು ಭಕ್ತಾದಿಗಳಿಗೆ ಇಷ್ಟ ಇಲ್ಲ. ಅಂದ್ರೆ ಅಭಿವೃದ್ಧಿ ಆಗಲ್ಲ ದೇವಸ್ಥಾನ ಅಂತನಾ ಅಥವಾ ಹೇಗೆ ಏನು ಅಂತ ಈ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಪುರಾತನ ಸಂಪ್ರದಾಯ ಬದ್ಧವಾಗಿ ಬಂದಿರತಕ್ಕಂಥ ಬಹಳ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಸಾವಿರಾರು ಲಕ್ಷಾಂತರ ಭಕ್ತಾದಿಗಳು ಹೊಂದಿರತಕ್ಕಂಥ ದೇವಸ್ಥಾನ ಇದು. ಹಾಗಾಗಿ ಇದು ಸರಿ ಇಲ್ಲ ಅನ್ನೋದಷ್ಟೇ ನಮ್ಬೋದು. ಅಭಿವೃದ್ಧಿ ಸರ್ಕಾರ ಮಾಡ್ತದ ಇಲ್ವೋ ಅದ್ರ ಬಗ್ಗೆ ಯಾವ ಭಕ್ತಾದಿಗಳು ನಂಬಿಕೆ ಇಲ್ಲ. ಅಭಿವೃದ್ಧಿ ಮಾಡದೇ ಇರಲಿ, ಆದ್ರೆ ಪುರಾತನವಾದ 100 ವರ್ಷಗಳ ಇತಿಹಾಸ ಇರ್ತಕ್ಕಂಥದ್ದು ಇದು. ಹಾಗಾಗಿ ಇದನ್ನ ತಗೊಂಡು ಈ ಕ್ರಮ ಸರಿಯಲ್ಲ, ಈ ಆದೇಶ ಮಾಡಿರೋ ಸರಿಯಲ್ಲ ಅನ್ನೋದು ನಮ್ಮ. ಎಸ್ ಸರ್, ಓಕೆ. ಇದಿಷ್ಟು ದೇವಸ್ಥಾನಕ್ಕೆ ಬಂದಂತಹ ಭಕ್ತರ ಅಭಿಪ್ರಾಯ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಎಷ್ಟು ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.